ಅದು ಹೋಗ್ಲಿ, ನೀನ್ ನಂಬಿರೋ ಆ ಸಾಯಿನಾಥ ನಿನ್ನನ್ನು ಕಾಪಾಡ್ತಾನ? ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಒಬ್ಬ ಮನುಷ್ಯನೇ. ನಿನ್ ಮೇಲೆ ಆರೋಪ ಹೊರಿಸಿದವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಸೊ ನೀನು ಹೊರಗೆ ಬರೋಕ್ಕಾಗಲ್ಲ. ಈ ಮೀರಾ ಒಂದ್ಸರಿ ಚೆಕ್ಕಿಟ್ರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನಂಥ 100 ಲಕ್ಷ್ಮಿಗಳು ಬಂದರೂ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಈಗ ನಿನ್ನ ಕೈಲಿ ಕೋಪ ಮಾಡ್ಕೊಳ್ಳೋದು ಬಿಟ್ರೆ ಬೇರೆ ಏನೂ ಆಗಲ್ಲ. ನೀನು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತದೆ. ನೀನೀಗ ಹೋಗದೆ ಇದ್ರೆ ನಿನ್ನ ಮಕ್ಕಳು ಉಪವಾಸ ಇರ್ತಾರೆ, ನಿನ್ನ ಗಂಡ ಎದ್ದೇಳೋದೇ ಇಲ್ಲ. ಅಯ್ಯೋ, ಅದನ್ನೆಲ್ಲ ನೆನೆಸ್ಕೋತಾ ಇದ್ರೆ ನನ್ನ ಕರಳು ಕಿವುಸ್ತಾ ಇದೆ ಲಕ್ಷ್ಮಿ. ನನ್ನ ಸಂಸಾರದ ವಿಷಯಕ್ಕೆ ಬಂದರೆ ಚಾಮುಂಡಿ ಆಗ್ತೀನಿ, ದುರ್ಗಿ ಆಗ್ತೀನಿ ಅಂತ ಗಂಟ್ಲು ಹರ್ಕೋತಾ ಇದ್ದೆ. ಹೀಗಾಗು ಮತ್ತೆ ಡೈಲಾಗ್ ಹೊಡೆಯೋದು ಬಿಟ್ರೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೀನು ಎದುರು ಹಾಕ್ಕೊಂಡಿರೋದು ಈ ಮೀರಾನ. ನನ್ನನ್ನು ನೀನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಏನೋ ದೊಡ್ಡದಾಗ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಿರ್ತೀಯಲ್ಲ, ನಿನ್ನ ನಾನೇನೋ ನಿರಪರಾಧಿ ಅಂತ ಪ್ರೂವ್ ಮಾಡಿಕೊಂಡು ಇಲ್ಲಿಂದ ಆಚೆಗೆ ಬಾ, ನೋಡೋಣ. ಇನ್ನು ನಿನ್ನ ಜೀವನ ಇಲ್ಲಿಗೆ ಮುಗೀತು. ನೀನು ಇಲ್ಲಿಂದ ಹೊರಗೆ ಬರಲ್ಲ, ಹೊರಗೆ ನಾನು ಬಿಡಲ್ಲ. ಆ ನಿನ್ನ ಮಕ್ಕಳು ಹಸುವಿಂದ ಒದ್ದಾಡಿ ಒದ್ದಾಡಿ ಸಾಯ್ತಾರೆ. ಇನ್ನು ನಿನ್ನ ಗಂಡ ಹಾಸಿಗೆಲ್ಲೇ ಮಣ್ಣಾಗಿ ಹೋಗ್ತಾನೆ. ಇನ್ನು ಆ ಮುದುಕಿ ನೀಲ್ಕಂಠ ಕವಿತಾ ನರಳಿ ನರಳಿ ಸಾಯ್ತಾರೆ. ನೀನು ಹೇಳಿದ ಯಾವ್ದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಾನು ಅನ್ಕೊಂಡಿದ್ದು ಮಾತ್ರ ಆಗುತ್ತೆ. ನನಗೆ ಸಾವಿನ ಭಯ ತೋರಿಸಿ ವಾರ್ನ್ ಮಾಡಿ ಹೋದೆ ಅಲ್ಲ, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನಡೆಯೋ ದುರಂತ ಕಥೆನ ಹೇಳಿದ್ದೇನೆ. ಏನ್ ಮಾಡ್ತೀಯ ನೋಡು. ನಿನಗಿನ್ನೂ ಕಾಲ ಮಿಂಚಿಲ್ಲ. ನಾನು ಮುಂದೆ ನಿಂತು ಸೆರ್ಗೊಟ್ಟೆ ಬೇಡ್ಕೊ, ನಿನಗೇನು ಬೇಕಾದ್ರೂ ಕೊಡ್ತೀನಿ. ಹಲೋ ಹಲೋ, ಓ ಲಕ್ಷ್ಮಿ, ಸ್ಟೇಷನಿಂದ ಮಾತಾಡ್ತಾ ಇದೆಯಾ? ಇನ್ಸ್ಪೆಕ್ಟರ್ಗೆ ಎಷ್ಟು ಕೊಟ್ಟೆ ಲಂಚನ? ನೀನು ತುಂಬ ಒಳ್ಳೆಯವಳು, ಲಂಚ ಕೊಡಲ್ಲ, ನಾನು ದೊಡ್ಡ ಸತಿ ಸಾವಿತ್ರಿ ಅಂತ ಪೋಸ್ ಕೊಡ್ತಾ ಇದ್ದೆ. ನೀನು ಹೇಳೋದು ಬರೀ ಮಾತಿಗಷ್ಟೇ ಚಂದ, ಹಾಗೆ ನಡ್ಕೊಳ್ಳೋದು ತುಂಬ ಕಷ್ಟ ಅಂತ ಈಗಾದ್ರೂ ಗೊತ್ತಾಯ್ತಾ? ಹಾ, ಹೇಗೋ ತಪ್ಪು ದಾರಿ ತುಳಿದ್ಬಿಟ್ಟಿದ್ಯಾ. ಇನ್ನು ಭಿಕ್ಷೆ ಬೇಡೋದನ್ನು ಜಾಸ್ತಿ ಹೊತ್ತಿದ್ಯಲ್ಲ, ಯಾರಿಗೊತ್ತು? ಮೊದಲನೇ ಭಿಕ್ಷೆ ನಾನೇ ಹಾಕಿದ್ರು ಹಾಕ್ಬೋದು. ಕೇ, ನೀನ್ ಈ ತರ ತಿರ್ಕನ್ ಕನ್ಸ್ಕಂಡೆ ನಿನ್ನ ಆಸೆನ ಪೂರೈಸ್ಕೋಬೇಕು. ಯಾಕಂದ್ರೆ ನನಗೆ ಈ ಜನ್ಮದಲ್ಲಿ ಅಂತ ಗತಿ ಬರಲ್ಲ. ನಾನೇ ಯಾಕೆ ಲಂಚ ಕೊಟ್ಟು ಫೋನ್ ಮಾಡ್ಲಿ?
ನಾನೀಗಾಗ್ಲೇ ನಿರಪರಾಧಿ ಅಂತ ಸಾಬೀತಾಗಿ ರಿಲೀಸ್ ಆಗಾಯ್ತು. ಯಾಕೆ ನಂಬಕ್ಕಾಗ್ತಿಲ್ವಾ? ನಂಬಲೇಬೇಕು. ಸ್ಟೇಷನ್ನಲ್ಲಿ ಫೋಟೋ ತಗೊಂಡೆ ಅಲ್ವಾ? ಬಾ, ಈಗ ಇಬ್ರು ಸೇರಿ ಫೋಟೋ ತಗೊಳ್ಳೋಣ. ಏಯ್, ನಾನು ಹೇಳ್ದಾಗೆ ನಿರಪರಾಧಿ ಅಂತ ಸಾಬೀತಾಗಿ ನಾನು ಹೊರಗೆ ಬಂದಾಯ್ತು. ಇದೆಲ್ಲ ಹೇಗಾಯ್ತು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ? ಇದೆಲ್ಲ ನಾನು ನಂಬಿರೋ ಸಾಯಿನಾಥನ್ ಕೃಪೆ ಕಣೆ. ಅವನಿರೋವರೆಗೂ ನನಗೆ ಯಾವುದೇ ಭಯ ಇಲ್ಲ. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ನಿನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಆ ಲೇಡಿ ಸಿಗ್ಬೇಕು. ಅದು ಅಸಾಧ್ಯವಾದ ಮಾತು. ನಾನು ಯಾಕೆ ಸುಳ್ಳು ಹೇಳಿ? ಆ ಹೆಂಗಸು ಸಿಗದೆ ಹೋದ್ರೆ ನಾನು ಹೊರಗಡೆನೆ ಬರೋಕ್ಕಾಗಲ್ವಾ? ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಓನರೇ ಬಂದು ನನ್ನ ರಿಲೀಸ್ ಮಾಡಿಸಿದ್ದಾರೆ. ಅವ್ರ ಅಂಗಡಿಯಲ್ಲಿದ್ದ ಕ್ಯಾಮ್ರಾದಿಂದ ಸತ್ಯ ಏನು ಅನ್ನೋದು ಓನರಿಗೆ ಗೊತ್ತಾಯ್ತು. ಅವರೇ ಬಂದು ಆ ವಿಡಿಯೋನ ಪೊಲೀಸರಿಗೆ ತೋರಿಸಿ ನನ್ನ ರಿಲೀಸ್ ಮಾಡಿಸಿದ್ರು. ಅವ್ರು ಮತ್ತೆ ನನ್ನನ್ನ ಕೆಲ್ಸಕ್ಕೆ ಬನ್ನಿ ಅಂತಾನೂ ಕರೆದ್ರು. ನಾನೇ ಬೇಡ ಅಂದೆ. ಏನಿದು, ಒಂದ್ ಹೊತ್ತು ಊಟಕ್ಕೂ ಗತಿ ಇಲ್ದವಳು ಯಾಕೆ ಬೇಡ ಅಂದ್ಲು ಅಂತ ಯೋಚನೆ ಮಾಡ್ತಾ ಇದೀಯಾ? ಈ ಲಕ್ಷ್ಮಿಗೆ ಎಷ್ಟೇ ಕಷ್ಟ ಬಂದ್ರೂ ತನ್ನ ಸ್ವಾಭಿಮಾನನ ಮಾರ್ಕೊಳ್ಳಲ್ಲ. ನಿನ್ನಂತ ಕೋಟಿ ಮೀರ ಬಂದ್ರು ನನ್ನನ್ನು ಏನು ಮಾಡಕ್ಕಾಗಲ್ವೇ? ಇದು ನಿನ್ಗೀಗಾಗ್ಲೇ ಅರ್ಥ ಆಗಿರ್ಬೇಕಲ್ಲ? ನಾನೇನಾದ್ರೂ ಮನ್ಸ್ ಮಾಡಿ ಒಂದೇ ಒಂದು ಮಾತು ಪೊಲೀಸರಿಗೆ ಹೇಳಿದಿದ್ರೆ ನಾನಿದ್ದ ಜಾಗದಲ್ಲಿ ನೀನಿರ್ತಿದ್ದೆ. ಹೇಳ ಬೇಡ ಬಿಡು. ಹಾಗ್ ಮಾಡೋಕೆ ನಾನ್ ಮೀರಾ ಅಲ್ಲ. ನಾನ್ ಭಿಕ್ಷೆ ಬಿಡೋದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲ? ನೋಡ್, ಖಂಡಿತ ನೋಡ್ತೀಯ. ನನ್ ಸಂಸಾರದವರೆಲ್ಲ ಒಂದಾಗಿ ನಾವು ಸಂತೋಷವಾಗಿ ಬಾಳೋದನ್ನ ನೋಡ್ತೀಯ. ತುಂಬಾ ಮಾತಾಡ್ತಾ ಇದೀಯಾ? ಸಾಕ್, ನಿಲ್ಸೆ. ತುಂಬಾ ಎಗರಾಡ್ಬೇಡ. ನೀನ್ ಈಗಾಗ್ಲೇ ತುಂಬಾ ಪಾಪಗಳನ್ನ ಮಾಡಿದೀಯ. ಆ ದೇವ್ರು ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಒಂದೇ ರೀತಿಯಲ್ಲಿ ನೋಡ್ತಾನೆ. ತಪ್ಪು ಮಾಡಿದಾಗ ತಿದ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ತಾನೆ. ಅದು ಮಿತಿ ಮೀರಿ ಅವನು ಶಿಕ್ಷೆ ಕೊಟ್ರೆ ಅದನ್ನ ತಡ್ಕೊಳಕ್ಕೆ ನೀನ್ ಈ ಭೂಮಿ ಮೇಲೆ ಇರಲ್ಲ. ನಿಲ್ಲಿಸ್ಬಿಡು. ನಿನ್ನ ಆಟಗಳನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಅದೇ ನಿನಗ್ ಒಳ್ಳೇದು.